ಫ್ರೆಂಡ್ಸ್, ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಜಗನ್. ವೆಲ್ಕಮ್ ಟು ಮೈ ಚಾನಲ್ ಲೋಕಲ್ ಪಬ್ಲಿಕ್ ಟ್ರಾವೆಲರ್. ನಮ್ಮ ನಾಡು ನಮ್ಮ ಕಂಟ್ರಿ ನಮ್ಮ ಲವ್. ವೆಲ್ಕಮ್ ಟು ಮೈ ಚಾನಲ್, ನಾನು ನಿಮ್ಮ ಜಗನ್. ಇವತ್ತು ನಾವು ಒಂದು ಒಳ್ಳೆ ಬ್ಲಾಗ್ ಮಾಡೋಣ, ಒಂದು ಬ್ಯೂಟೋ ಬ್ಲಾಗ್ ಮಾಡೋಣ. ಡಿಫ್ರೆಂಟಾಗಿ ಊಟ ಎಲ್ಲ ಮಾಡಿದ ವೀಡಿಯೋ ಜಾಸ್ತಿ ಆಯಿತು. ಇವತ್ತು ಡಿಫ್ರೆಂಟಾಗಿ ಒಂದು ರೋಡಲ್ಲಿ ಒಂದು ಚೆಸ್ಟ್ ಮೌಂಟ್ ತೊಗೊಂಡು ಅದು ರಿವ್ಯೂ ಮಾಡಿ ಅದು ವೀಡಿಯೋ ಮಾಡೋಣ. ಹೇಗಿರುತ್ತೆ ನೋಡೋಣ, ಬನ್ನಿ ವೀಡಿಯೋ ಒಳಗೆ. ನೋಡಿ, ಇದೇ ಚೆಸ್ಟ್ ಮೌಂಟು. ನಿಮ್ಗೆ ಎಲ್ಲರಿಗೂ ಗೊತ್ತಿರುತ್ತೆ, ಮೀಶೋ, ಅಮೆಝಾನು ಎಲ್ಲ ಕಡೆ ಎಲ್ಲ ಆನ್ಲೈನ್ ಪೋರ್ಟಲಲ್ಲಿ ಸಿಗ್ತದೆ. ನಿಮ್ಗೆ ಕತ್ತಿಗೆ ಹಾಕ್ಕೊಳ್ಳೋದು, ಹಾಕ್ಕೊಳ್ಳು. ರೈತ ಮಕ್ಕಳು ಮೋಟೋ ಬ್ಲಾಗಿಂಗ್. ಇದು ಕಾಸ್ಟ್ಲಿ ಇಲ್ಲ ಅಷ್ಟೊಂದು. ರೈಸ್ ತಿಳಿಸ್ಕೊಡ್ತೀನಿ, ವಿಡಿಯೋ ಕಂಪ್ಲೀಟಾಗಿ ನೋಡಿ. ಇದು ಅಮ್ಮ ಬ್ಯಾಕ್ಗ್ರೌಂಡಲ್ಲಿ ನಿಮಿಷ ಬಾಬಾ. ಚೆಸ್ಟ್ ಮೌಂಟ್ ಹಾಕಿದ್ರೆ ಇದೇ ಇಂಪಾರ್ಟೆಂಟ್ ಪಾರ್ಟ್. ಈ ಪಾರ್ಟ್ ಇಲ್ಲ ಅಂತಂದರೆ ನಿಮ್ಮ ಚೆಸ್ಟ್ ಮೌಂಟ್ ವೇಸ್ಟ್. ಕ್ಲಿಪ್ ಇರ್ತೈತೆ ನೋಡಿ, ಇದೊಂದು ಕ್ಲಿಪ್ಪು ಹಿಂಗೆ ಹಾಕು. ಇಲ್ಲಿ ಮೊಬೈಲ್ ಇಟ್ಕೊ, ಜೈ ಬಾಕಳಮ್ಮ ಅಂತ ಹೋಗ್ತಾ ಇರೋದಷ್ಟೇ. ಆದರೆ ಈ ಚೆಸ್ಟ್ ಮೌಂಟಲ್ಲಿ ಒಂದು ಪ್ರಾಬ್ಲಮ್ ಏನಂದರೆ, ಹಿಂಗೆ ಮೊಬೈಲ್ ಹಾಕಿದ ತಕ್ಷಣ ಹಿಂಗೆ ಬಕ್ಕೊಂಬಿಡ್ತಾಯಿದೆ ವೆಯ್ಟ್ಗೆ. ಅದಕ್ಕೆ ನಾವೇನು ಮಾಡಿದ್ದೀನಿ ಅಂದರೆ, ಹಿಂದೆಗಡೆ ಈ ಥರದೊಂದು ರಬ್ಬರ್ ಪೀಸ್ ಇಟ್ಕೊಂಡಿದ್ದೀನಿ. ಇವಾಗ ಈ ಥರ ಇಟ್ಕೊಂಡ್ರೆ ಬೀಳಲ್ಲ, ಕೆಳಗೆ ಹೋಗಲ್ಲ. ಇದನ್ನ ಕಟ್ ಮಾಡಿ ಅಂಟಿಸ್ಬೇಕು. ನಾನು ಹಿಂಗೆ ಇಟ್ಕೊಂಡಿದ್ದೀನಿ ಅಷ್ಟೇ. ನಡಿ ವಿಡಿಯೋ ಒಳಗೆ ಹೋಗೋಣ. ಫ್ರೆಂಡ್ಸ್ ನೋಡಿ, ಸೆಟಪ್ ಈ ಥರ ಕಾಣಿಸ್ತದೆ. ಲುಕ್ಕು ಒಂದು ಕ್ಲೋಸಿನ ತೋರಿಸಿ ನೋಡಿ. ಒಂಥರ ಯಾವುದೋ ರೋಬೋಟ್ ಮನುಷ್ಯನ ಥರ ಕಾಣಿಸ್ತೀವಿ. ಅದು ಇದನ್ನು ಮಾತ್ರ ಸ್ವಲ್ಪ ಕಟ್ ಮಾಡಿ ಅಂಟಿಸ್ಕೊಬೇಕು. ಅಂಟಿಸ್ಕೊಂಡ್ರೆ ಕ್ಲೀನಾಗೆ ಒಂದು ವ್ಯೂ ಕಾಣಿಸುತ್ತೆ. ಇಲ್ಲ ಅಂತಲೇ ಹಿಂಗೆ ಬಕ್ಕೊಂಬಿಡುತ್ತೆ. ಕೆಳಗೆ ಅದು ಮಾತ್ರ ಕಾಣಿಸುತ್ತೆ, ಮೇಲ್ಗಡೆ ಅದು ಕಾಣಿಸಲ್ಲ. ನೋಡಿ, ಇವಾಗ ಹಿಂಗೈತಾ, ಫುಲ್ ವ್ಯೂ ಕಾಣಿಸ್ತಿದ್ದಾ. ಇವಾಗ ನೋಡು, ಗಾಡಿ ಓಡಿಸ್ತಾ ಹಿಂಗೆ ಬಂದ್ಬಿಡ್ತೈತೆ. ಎಲ್ಲ ಎತ್ಕೊಂಡು ರೈಯ ಜೂಟ್. ಫ್ರೆಂಡ್ಸ್, ನೀವು ನೋಡ್ಬೋದು ಎಷ್ಟು ಟೆಕ್ಕಿ ಇದೆ. ಆಫ್ ರೋಡು, ಇದು ಕಲ್ಲು ಮಣ್ಣು ಬಿಡೋದೆಲ್ಲ ಇದು ವರ್ಕೌಟ್ ಆಗಲ್ಲ. ಆಫ್ ರೋಡಿಂದ ಇವಾಗ ಬಂದಿದ್ದು ನಾವು ಒಳ್ಳೆಯ ರೋಡ್ಗೆ. ಇಷ್ಟೊತ್ತು ಆಫ್ ರೋಡಿಂಗ್ ಮಾಡಿದ್ದು. ಅದೇ ಥರ ಒಂದು ಒಳ್ಳೆ ರೋಡ್ ಬಂದರೆ ಕ್ಲೀನ್ ಸ್ಮೂತ್ ಸಿಗುತ್ತೆ. ಏನು ಅಷ್ಟು ಶೇಕ್ ಇರಲ್ಲ. ಜಾಸ್ತಿ ಶೇಕಿಂಗ್ ಥರ ಐತೆ. ಹೇಗೈತೆ ಅನಿಸುತ್ತೆ ನಿಮಗೆ ಹೆಂಗೆ ಅನಿಸುತ್ತೆ? ನಾನು ಅಷ್ಟೊಂದು ನೈಸು ಇದರಲ್ಲೂ ಬಂದೆ, ಜಾಸ್ತಿ ಮಣ್ಣಿನ ರೋಡಲ್ಲೂ ಬಂದೆ. ಇವಾಗ ಒಳ್ಳೆ ನೈಸ್ ಚೆನ್ನಾಗಿರೋ ರೋಡಲ್ಲೂ ಬರ್ತಾಯಿದ್ದೀನಿ. ನೀವು ಹೇಳಿ, ನಿಮಗೆ ಹೆಂಗೆ ಅನಿಸ್ತೈತೆ ಇದು ಪಾಯಿಂಟ್ ಆಫ್ ವ್ಯೂ? ಗೀಸ್ಕೊಬೋದಾ, ಮಾಡ್ಬೋದಾ ವೀಡಿಯೋ? ಯಾಕಂದರೆ ನಿಮಗೆ ಯಾಕೆ ಕೇಳ್ತಾ ಇದ್ದೀನಿ ಅಂದರೆ, ನೀವೇ ನೋಡೋದು ವೀಡಿಯೋ. ನಿಮಗೆ ಹೇಗೆ ಅನಿಸುತ್ತೆ? ಚೆನ್ನಾಗಿ ಕ್ವಾಲಿಟಿ ಬರ್ತಾ ಇದೆಯಾ? ಸ್ಟೇಬಲ್ ಇದೆಯಾ? ಜಾಸ್ತಿ ಶೇಕಿಂಗ್ ಇದೆಯಾ? ಶೇಕ್ ಅಬ್ದುಲ್ಲಾ ಥರ ಟಿಂಗಣಿ ಅಂತ ಅಲ್ಲಾಡ್ತಿದ್ಯಾ? ಹೀಗೆ ಕತೆ. ಇದನ್ನು ಮತ್ತೋಗ್ಬಿಟ್ರೆ ಅದೊಂದು ಭಯ. ಏನಂತಂದರೆ, ಇದು ಶೇಕ್ ಆಗ್ತಿದೆಯಲ್ಲ, ಎಲ್ಲ ಬಿದ್ದೋಗುತ್ತಾ ಅಂತ ಒಂದು ಭಯ ಇದ್ದೇ ಇದೆ. ನನಗಂತೂ ಇದೆ. ಅವಾಗವಾಗ ಎಲ್ಲೆಲ್ಲಿ ಜಾಸ್ತಿ ಹಳ್ಳಗಳು ಬರ್ತೀವಿ, ಎತ್ತಿ ಚೆಸ್ಟ್ ಮೌಂಟ್ನ ಕೈಲಿ ಹಿಡ್ಕೊತಾ ಇದ್ದೀನಿ. ಚೀಪ್ ಆ್ಯಂಡ್ ಬೆಸ್ಟ್ ಇದು ಅನಿಸ್ತದೆ ನನಗೆ. ಯಾಕಂದರೆ ನನ್ನ ಹತ್ರ ಅಷ್ಟೊಂದು ಎಕ್ವಿಪ್ಮೆಂಟ್ಸ್ ಇಲ್ಲ, ಅಷ್ಟೊಂದು ಕಾಸಿಲ್ಲ. ವೀಡಿಯೋ ಮಾಡಬೇಕು ಅಂತ ಒಂದು ಹುಚ್ಚು. ನನ್ನ ಲೈಫ್ ಜರ್ನಿನ ನಾನು ಕ್ಯಾಪ್ಚರ್ ಮಾಡಬೇಕು ಅಂತ. ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟಿಂದನೇ ಎಲ್ಲ ಆಗೋದು. ಎಷ್ಟೋ ಜನ ನಾವು ಒಳ್ಳೊಳ್ಳೆ ಗುಡ್ ಸಪೋರ್ಟರ್ಸ್, ಕಂಟೆಂಟ್ ಕ್ರಿಯೇಟರ್ಸ್ನ ದೊಡ್ಡವ್ರು ಮಾಡಿದ್ದೀರ ನೀವು.
ಒಂದು ವ್ಯಕ್ತಿ ಅವರು ಚಿಕ್ಕದಿಂದ ಹಳೇದನ್ನ ಮರ್ತಿಲ್ಲ ಅನ್ಕೊಂಡು ಅದನ್ನ ಉಳಿಸ್ಕೊಂಡು ಹೋಗ್ತಾರೆ. ನಾನು ಅದೇ ಥರ ಉಳಿಸ್ಕೊಂಡು ಹೋಗ್ತೀನಿ. ಪ್ಲೀಸ್ ಸಪೋರ್ಟ್ ಮಾಡಿ. ನೋಡಿ ಚೆಸ್ಟ್ ಮೌಂಟು 385 ರೂಪಾಯಿ, 380, 400 ರೂಪಾಯಿ ಒಳಗೆ ಬರುತ್ತೆ. ಅದು ಒಂದೇ ಒಂದು ಫಾಲ್ಟ್ ಏನಂತಂದರೆ ಸ್ವಲ್ಪ ಬಗ್ಬಿಡಿದೆ ವೆಯ್ಟಿಗೆ. ಅದು ಹಿಂದಗಡೆ ನೀವೇನಾದರೂ ಜುಗಾಟ್ ಮಾಡ್ಕೊಬೇಕಿತ್ತು ಅಷ್ಟೇ. ನಮ್ಮ ತೋರಿಸಿದ್ನಲ್ಲ ಇದು ಸ್ಟಾರ್ಟಿಂಗ್ಗೆ ನಾನಿಂದ ಸ್ಕೂಬಲ್ಗೆ ಇಟ್ಕೊಂಡಿದ್ದೆ ಅಂತ, ಅದಕ್ಕೆ ಅದಿಲ್ಲ. ಈಗ ಅದೇ ಇವಾಗ ತೆಗಿತೀನಿ ನೋಡಿ, ಅದನ್ನ ತೆಗೆದುಬಿಟ್ಟು ಏನಾಗುತ್ತೆ ಅಂತ ಈ ಥರ ಆಗ್ಬಿಡ್ತೈತೆ. ಈ ಥರ ಆಗ್ಬಾರ್ದು ಅಂತಲೇ ನಾನು ಇಂಥ ಹಿಂದೆಗಡೆ ಹಾಕಿದ್ರೆ ಅದೇ ಥರ ನೋಡಿ ವೀಡಿಯೋ ಎಷ್ಟು ಚೆನ್ನಾಗಿ ಬರುತ್ತೆ ನೋಡುವ. ಇವಾಗ ಸ್ಟೇಬಲಾಗಿ ಕುತ್ಕೊಳ್ಳುತ್ತೆ. ಇವಾಗ ನೋಡಿ ವ್ಯೂ ಹೆಂಗಿದೆ, ಚೆನ್ನಾಗಿದೆ. ಇವಾಗ ಸ್ಟ್ರೈಟ್ ಕಂಪ್ಲೀಟ್ ವ್ಯೂ ಕಾಣಿಸುತ್ತೆ. ಇದೆ ಆ ಥರ ಕೆಳಗೆ ಬಕ್ಕೊಳ್ಳೋ ಥರ ಏನು ವ್ಯೂ ಕಾಣಿಸಲ್ಲ. ನಡೀಲಿ ಇವಾಗ ನಾನು ನಮ್ಮ ಜರ್ನಿ ಮಾಡೋಣ. ಸ್ಟಾರ್ಟ್. ಒಬ್ಬ ವೈಫ್ ಬಾಸ್ಕೊಂಡು ಹೋಗ್ತಾನೆ ನೋಡಿ ನಿಮಿಷ. ಸರ್ವಿಸ್ ಮಾಡ್ತಾ ಇದ್ದೀನಿ ನನಗೆ. ನೀವು ಸಜೆಸ್ಟ್ ಮಾಡಿ ಈ ಥರ ಏನು ಯಾವ ಥರ ನಾನು ಕಂಟೆಂಟ್ ಮಾಡೋದು, ನನ್ನ ಲೈಫ್ ಜರ್ನಿ ಕಂಟೆಂಟ್, ಲೈಫ್ ಸ್ಟೈಲ್ ವೀಡಿಯೋಲಿ ಪ್ರಯತ್ನ ಪಡ್ತೀನಿ. ವಾರದಲ್ಲಿ 2 ವೀಡಿಯೋ 3 ವೀಡಿಯೋನಾದ್ರು ಹಾಕೋಕ್ಕೆ. ರೀಲ್ಸ್ ಮಾಡಬೇಕು. ಇನ್ನೊಂದು ಚಾನಲ್ ಇದೆ, ಪ್ಲೀಸ್ ಆ ಚಾನಲ್ ಹೋಗಿ ವಿಸಿಟ್ ಮಾಡಿ. ನಿಮಗೆ ಇನ್ಫಾರ್ಮೇಷನಲ್ ವೀಡಿಯೋ, ಎಜುಕೇಷ್ನಲ್ ಕಂಟೆಂಟ್ ಮಾಡ್ತೀನಿ ಆ ವೀಡಿಯೋಲಿ. ಅದು ಚಾನಲ್ ಹೆಸರು ಬಂದ್ಬಿಟ್ಟು ಜಗನ್ ಪಾಯಿಂಟ್ ಆಫ್ ವ್ಯೂ ಅಂತ, ಜಗನ್ _POV. ಇನ್ನೊಂದ್ಸತಿ ಹೇಳ್ತೀನಿ, ಜಗನ್ _POV ಅಂತ. ನಾವು ಇರೋದು ಸ್ವಲ್ಪ ಬೆಂಗಳೂರಿಂದ ಆಚೆ ಏನೇ ದೊಡ್ಡ ಶಾಪ್ ಆಗಬೇಕು ಎಲ್ಲ ಏನೇನು ಬೆಂಗಳೂರು ಒಳಗೆ ಇರೋದು. ನಾವೊಬ್ಬರೇ ಈ ಕಡೆ ಇದೇ ಮನೆ ಈ ಹಲಗಾದಾಗ ನಾವು ಇದ್ದೀವಿ. ಫ್ರೆಂಡ್ಸ್, ಇದಾಗಿತ್ತು ನಮ್ಮದು ಚೆಸ್ಟ್ ಮೌಂಟ್ ವಿಡಿಯೋ. ಹೇಗಿದೆ ವಿಡಿಯೋ ನೋಡಿ. ಆಮೇಲೆ ನೋಡಿ, ಇದೇ ಜುಗಾಡೋದು, ಇದು ಕೆಳಗೆ ಈ ಥರ ಇಟ್ಕೊಳ್ಳೋದು. ಸ್ಟೇಬಲ್ ಈ ಥರ ಹಾಕ್ಕೊಂಡ್ರೆ ಸ್ಟೇಬಲ್ ಆಗಿರುತ್ತೆ. ಇಲ್ಲ ಅಂತಂದರೆ ಹಿಂಗೆ ಬಗ್ಬಿಡ್ತದೆ. ಇದೊಂದು ಜುಗಾಡಾಗಿ ಇಟ್ಕೊಂಡು. ಆದರೆ ನಾನು ಯಾರಿಗೂ ರೆಕಮೆಂಡ್ ಮಾಡಲ್ಲ. ನಿಮಗೆ ಇಷ್ಟ ಆದರೆ ತೊಗೊಳ್ಳಿ. ರೋಡ್ ಸ್ಟೇಬಲ್ ಇದ್ದರೆ ಚೆನ್ನಾಗಿ ವೀಡಿಯೋ ಬರೋದು. ಇಲ್ಲಾಂದರೆ ವೀಡಿಯೋ ಸ್ಟೇಬಲ್ ಇಲ್ಲ ಅಂದರೆ ರೋಡ್ ಸ್ಟೇಬಲ್ ವೀಡಿಯೋ ಬರೋಲ್ಲ ಚೆನ್ನಾಗಿ. ಫುಲ್ ಶೇಕಿ ಆಗುತ್ತೆ. ಥ್ಯಾಂಕ್ ಯು ವೆರಿ ಮಚ್. ಹ್ಯಾವ್ ಎ ಗ್ರೇಟ್ ಡೇ. ಸಿ ಯು.